ಭಾರತೀಯ ಜನತಾ ಪಾರ್ಟಿಯ ಜನವಿರೋಧಿ ನೀತಿಯ ವಿರುದ್ಧ ಕಾರ್ಮಿಕ ವರ್ಗಕ್ಕೆ ಇವತ್ತು ಅಸಹಾಯಕತೆಯನ್ನು ತಂದಂತ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಯುತ್ತಿರುವಂತಹ ಜಿಲ್ಲಾ ವ್ಯಾಪ್ತಿ ಆ ಹೋರಾಟದ ಪುತ್ತೂರಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಮಂಡಲದ ಅಧ್ಯಕ್ಷರು ಸನ್ಮಿತ್ರ ಅಂತ ದಯಾನಂದ ಶೆಟ್ಟಿ ಉಜಿರಮಾರ್ ಅವರೇ, ಹಿರಿಯರು ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು ನನ್ನ ಸನ್ಮಿತ್ರ ಅಂತ ಪ್ರತಾಪ್ ಸಿಂಗ್ ನಾಯ್ಕ ಅವರೇ, ಜಿಲ್ಲಾ ಉಪಾಧ್ಯಕ್ಷರಂತ ಪ್ರಸನ್ನ ಮಾಡ್ತಾ ಅವರೇ, ನಮ್ಮ ಕಾರ್ಮಿಕ ನಾಯಕರಾದಂತಹ ಲೋಕೇಶ್ ಹೆಗಡೆ ಹಾಗೂ ಬ್ರದರ್ ಶೆಟ್ಟಿ ಅವರೇ, ಇಲ್ಲಿ ಉಪಸ್ಥಿತಿರುವಂತಹ ನಮ್ಮ ನಗರಸಭೆಯ ಅಧ್ಯಕ್ಷರಂತ ಲೀಲಾವತಿ ಅನುನಾಯ್ಕ ಅವರೇ, ಇಲ್ಲಿ ಉಪಸ್ಥಿತ ಎಲ್ಲ ಗಣ್ಯರೇ, ಕಾರ್ಮಿಕ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳೇ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ನಾವು ಕೋರನ ಮುಂದೆ ಕಿಂದಿರಿ ಬಾರಿಸ್ತಾ ಇಲ್ಲ. ಇವತ್ತು ಕೋರನಿಗೆ ಚಾಟಿ ಅಂತ ಹಿಡಿದು ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ. ದಪ್ಪ ಚರ್ಮದ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವುದೂ ಕೇಳ್ತಾ ಇಲ್ಲ. ಕೆಸರಲ್ಲಿ ಬಿದ್ದ ಕೋರನ ತರ ಇವತ್ತು ಈ ಸರ್ಕಾರ ನಡೀತಾ ಇದೆ. ಅಂತಹ ಸರ್ಕಾರಕ್ಕೆ ಇವತ್ತು ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಆ ಬಡ ವರ್ಗ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆ ಇದೆ ಎನ್ನುವಂತಹ ಸಂದೇಶವನ್ನು ಇವತ್ತು ಇಲ್ಲಿಂದ ಕೊಡ್ತಾ ಇದ್ದೇವೆ ಬಂಧುಗಳೇ. ಕಳೆದ 2.5 ವರ್ಷದಲ್ಲಿ ಗ್ಯಾರಂಟಿ ನೆಪದಲ್ಲಿ ಒಂದು ಸರ್ಕಾರ ಜನರನ್ನು ಮೋಸ ಮಾಡಿ ಅಧಿಕಾರಕ್ಕೆ ಬರ್ತದೆ. ಆ ಗ್ಯಾರಂಟಿ ಹೇಗಿದೆ ಅಂತೇಳಿ ನನ್ನ ಪಕ್ಕದ ಒಬ್ಬ ರಾಮಣ್ಣ ಇದ್ದಾರೆ. ರಾಮಣ್ಣಲ್ಲಿ ಮೊನ್ನೆ ಕೇಳಿದೆ, ರಾಮಣ್ಣರೇ ನೀವು ನೆಮ್ಮದಿಯಿಂದ ಇದ್ದೀರಾ ಅಂತೇಳಿ. ರಾಮಣ್ಣ ಹೇಳಿದ್ರು, ಎಂಟು 10,000 ರೂಪಾಯಿ ಬಂದೋದಿತ್ತು ಕಿಸಾನ್ ಸಮ್ಮಾನ್ ನಿಧಿತ್ರಿ ವಿಶ್ವೇಶ್ವರ ಭಟ್ರೆ, 6,000 ಮೋದಿ ಕೊರೊಂದಿದ್ದೇವೆ, 4,000 ಯಡಿಯೂರಪ್ಪರು ಕೊರೊಂದಿದ್ದೇವೆ. ಪುರಾಣಿ ಇದು 2 ವರ್ಷದ 4,000 ಉಂಟು. ಯಾರ ಗೊತ್ತು ಕೃಷಿ ಇಲಾಖೆ ದಾನಿ ಹೇಳಿ ಐದು ಗಂಟೆ ಈಗ ಬುಡತಿಗೆ 2,000 ಬರ್ಕೊಡತ್ತ ಅಂಚೆ 4,000 ಉಂಟು. ಐದು ಶಾಲೆಗೆ ಬೇರೆಗೆ ಜೋಕಳಿಗೆ 3,000 80,000 ಸ್ಕಾಲರ್ಶಿಪ್ ಬಂದೋಯ್ತು. ಪುರಂದರಂತೆ ಪಂಡರಂತ ಶಾಲೆಗೆ ಬಂದು ಮಾಸದ ಕೇಂದ್ರರಿಗೆ ಮಾಸ 2 ವರ್ಷದ ಮುಂಚೆ ಜೋಕಳಿಗೆ ಸ್ಕಾಲರ್ಶಿಪ್ ಬರ್ಕೊಡತ್ತು ತಾನೆ. ಅವ್ರಿಗೆ ಬುಡತಿಗೆ 2,000 ಬರ್ಕೊಡತ್ತ ಅಂಚೆ ಜೋಕಳಿಗೆ ಸ್ಕಾಲರ್ಶಿಪ್ ಹೋಯ್ತು. ಅದು ಅಂತ ಇದ್ದೀರ, ಅದು ಸರ್ಕಾರದ ಮಾತ್ರ ಸವಲತ್ತು ತಂದಾಗ ಅದನ್ನು ಬೋರ್ವೆಲ್ ಕೊಡುವುದಂತ ಹಿಂದುಳಿದ ವರ್ಗದ ಇಲಾಖೆ ಪೇರಿಗೆ ಅಲ್ಪ 3 ಲಕ್ಷ ತಿಕ್ಕೊಂಡು ಗೊತ್ತಿತ್ತು ಹೋಯ್ತು ಗೊತ್ತು ಕೇಂದ್ರರಿಗೆ ಹೇಗೆ ಬೋರ್ವೆಲ್ ಕೊಡು ಈಗ ಅರ್ಹತೆ ಉಂಟು. ಅಲ್ಲಿ ಹಿಂದುಳಿದ ವರ್ಗದ ಇಲಾಖೆಯ ಅಧಿಕಾರಿ ಮಂಡಳಿಗೆ ಬ್ರಾಹ್ಮಣರೇ ಈಗ ಬಿಡಿತಿಗೆ 2,000 ಬರ್ಕೊಡತ್ತ ಅಂತ ಬೋರ್ವೆಲ್ ಇಜ್ಜಿ ಅಲ್ಲಿಗೆ ಉಂಟಜ್ಜಿ ಆ ರಾಮಣ್ಣರ ಬುಕ್ಕಲ ಬುದ್ಧಿವಂತೆ ಕೃಷಿ ಮಾಡ್ಕೊಳ್ಳುವಂತೆ ಒಂದು IP ಸೆಂಟರ್ ಬಾಪು ಆಡೋದಂತೆ ಅನ್ನ ಅವರಿಗೆ ಬೆಸ್ಕಾಂ ಉಪಪೇರಿಗೆ ಕೊಂಚ ತೀಸಿ ಮಾಡೋದು ಅದನ್ನ ಬೆಸ್ಕಾಂದ ಇಂಜಿನಿಯರ್ ಮಂತ್ರಿಗೆ ರಾಮಣ್ಣರ ತೀಸಿ ಮಾಡ್ರ ಬುಜ್ಜಿ ಈಗ ಬಡ್ಡಿಗೆ 2,000 ಕೊಡತ್ತ 3 ಲಕ್ಷ ಗಂಟೆ ತೀಸಿ ಮಾಡ್ತಾರೆ. ಈ ಸರ್ಕಾರದ ಪರಿಸ್ಥಿತಿ ಎಂಚ ಅನ್ನೋದು ಅವರಿಗೆ ರಾಮಣ್ಣೆ ಹಲ್ಲಿದ ಎಂಟು ಬಂದಂತೆ ನಾವೊಂದು ಕತೆ ಹತ್ತೆ ಆರ್ಸಿ ನಾರಾಯಣರೇ ಇನ್ನು ಸತ್ಯ ಇದೇ ವಾರ ರೀತಿ ಆಗುತ್ತೆ ಜನಕ್ಕೆ ಶೋಷಣೆ ಮಾಡ್ಕೊಂಡು ಹೋಗೋದಂದ್ರೆ ರಾಮಣ್ಣ ಒಂದು ಉದಾಹರಣೆ. ಈಚಿನ ಭಾರಿ ಜನ ನಮ್ಮ ಊರು ಉಳ್ಳೇರಿ ಈ ಸರ್ಕಾರ ಒಂದು ಕೈಟ್ ಕೊರತು ಉಕದಿ ಕೈಟ್ ಬೆತ್ತೊಂದಿನ ಕೆಲಸ ಮಾಡ್ಕೊಂಡು ಒಂದೇ ಶಕ್ತಿ ಯೋಜನೆ ಬಸ್ಸು ಫ್ರೀ ಕೊಡ್ಕೊಂಡು ಆಂಜನೇಯ ಡಬಲ್ ಬೆತ್ತೊಂದುಂಟು. ಈ ರೀತಿ ಆಗುತ್ತೆ ಕರ್ನಾಟಕದ ಒಂದು ಆಡಳಿತ ಮುನ್ಪಂಚಿನ ಕಾಂಗ್ರೆಸ್ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಖಜಾನೆಯನ್ನು ಖಾಲಿ ಮುನ್ಪಂಚಿನ ಕೆಲಸನೇ ಆರಂಭದ ವಾಲ್ಮೀಕಿ ನಿಗಮದ ಮುಖಾಂತರ ಮಾಡ್ಕೊಡು. ವಾಲ್ಮೀಕಿ ನಿಗಮ ಪರಿಷ್ಠ ಪಂಗಡದ ಬಂಧುವಿಗೆ ಇಡೀ ಆ ಬದುಕು ಸಾಗಿಸುವ ರೈತನಂಚಿನ ಒಂದು ನಿಗಮ. ಆ ನಿಗಮದ 187 ಕೋಟಿ ರೂಪಾಯಿ ಖಜಾನೆಯಂತೆ ಲೂಟಿ ಮಾಡುವ ಮುಖಾಂತರ ಸುರುತ ಆ ಒಂದು ತಿಂಗಳು ಸರ್ಕಾರ ಲೂಟಿಕೋರ ಸರ್ಕಾರ ಅಂದ್ರೆ ಬಹುಶಃ ಅಪಖ್ಯಾತಿಗೆ ಬರ್ತದಂಚಿನ ಒಂದು ಸರ್ಕಾರ ಅಲ್ಪತ್ತಿನಿ 2.5 ವರ್ಷ ಅಂತ ಬಂದ್ರೆ
ಆ ರಟ್ಟರ ವರ್ಷಗಳು ಈ ಸರ್ಕಾರ ಯಾರು ತೂವಂತಲ್ಲ ಬಹುಶಃ ವಿಧಾನಸೌಧದ ಆ ಒಂದು ಗದ್ದುಗೆ ಸೀಟಿಗೆ ಒಳ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಲ್ಲಿ ಹೋರಾಟದಲ್ಲಿ ಮಕ್ಕಳು ಹೊರತು ಜನಸಾಮಾನ್ಯರನ್ನ ಆ ಕಣ್ಣೀರು ಒರೆಸಪಡಿಸಿದ ಕೆಲಸ ಮಾಡಿದ್ದೇನೆ. ಒಂದು ಕೊರೆ ಮತ್ತೊಂದು ಇದು ಸಾವಿರಾರು ಜನನಿಗಳು ಉಂಟೋಡದಾಂಡ ಈ ಜಡಿಬಲ್ಲ ಬಳಸೋಗಿ ಬಂಗಾಳದ ಈ ಸರ್ಕಾರದ ಎಂಗಲ ಬಹುಶಃ ಒಂದು ಒಪ್ಪತ್ತಿನ ಊಟ ವರ್ಷಕ್ಕೆ ಈ ಬಂಗಾಳದ ಮಕ್ಕಳಿಗೆ ಬಹುಶಃ ಈ ಸಾಮಾನ್ಯ ಜನಕ್ಕೂ ಇಲ್ಲಿ ಈ ಒಂದು ಮಾರ್ಗ ಗೊತ್ತಿದೆ. ಇಲ್ಲಿ ಹೋರಾಟ ಮಕ್ಕಳ ಮುಖಾಂತರ ಈ ಭಾರತೀಯ ಜನತಾ ಪಾರ್ಟಿ ನಿನ್ನ ನೇತೃತ್ವ ವಹಿಸೋದು ವಾಮನ್ ಪೈ ಪಂಡ್ಯರಂತ ಅಂಜನೆ ನೀಗೆಲ್ಲ ಈ ಒಂದು ನೇತೃತ್ವ ವಹಿಸೋದು ಬರ್ತಾರೆ ನನ್ನೊಂದು ಪರಂಪರೆಗೆ ಸಂತೋಷ ಪಡೆಯುವಂತ ಮೊದಲೇ ವಿಶೇಷವಾದ ಕರ್ನಾಟಕ ಸರ್ಕಾರ ರಟ್ಟರೆ ವರ್ಷಗಳು ಒಮ್ಮೆ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಲ್ಪಂದೆ ಬಹುಶಃ ಯಾನಿಗೆ ಒಂದು ಮಾತ್ರ ತಟ್ಟ ಮತ್ತೊಂದು ಕೋರ್ನಿತ್ತು ಯಾಕಂದ್ರೆ ಅವರಲ್ಲಿ ಮುಖ್ಯಮಂತ್ರಿ ಪಂಡರು ಎನ್ನ ರಾಜ್ಯದ ಜೋಕರಿಗೆ ಸೂಪರ್ ಏನಾರ ದುಡ್ಡಿಗೆ ಏನಾದ್ರೂ ಕೊಡ್ಪಾರ ಅಂತ ಯಾರು ಬೇಡಿಕೆ ನೀಡಿಯರು ಸೈಕಲ್ ಮೂಲಕ ಬಟ್ಟಲ್ ಮತ್ತೊಂದು ಹೋದ ಈಗಲೂ ಮಾಡ್ತಾರೆ ಐದು ಸರ್ಕಾರಕ್ಕೆ ಇಲ್ಲಿ ಕೊಡ್ತೋ ಎಂದು ಈ ಯೋಚನೆ ಬಂದಿತ್ತೆ. ಬಹುಶಃ ಸರ್ಕಾರಕ್ಕೆ ಗತಿ ನಾಡ ಎಂಕಲ ನರ್ತನಿಗೆ ದುಡ್ಡು ಕೊಡ್ಬೋದು ಅಂತ ಹೇಳಿ ವೇದಿಕೆ ಪಂಡೋಲ್ಲ ಬಂದರೆ ಸರ್ಕಾರದ ಪರಿಸ್ಥಿತಿ ಏನು ಆಯ್ತು ನಂದು ಒಂದು ದಿವಾಳಿ ಕೋರ ಸರ್ಕಾರ ಕರ್ನಾಟಕ 7 ಲಕ್ಷ ಕೋಟಿ ಸಾಲ ಈ ಸರ್ಕಾರ ಬಂದಿದೆ. ಗ್ಯಾರಂಟಿ ನಮ್ಮದು ಇಲ್ಲಿ ಬಡವರ ಶೋಷಣೆ ಮತ್ತೊಂದು ಈ ಸರ್ಕಾರ ಒಂದು ಗುಂಡಿ ಮುಚ್ಚರ ತಾಕತ್ತಿದ್ದು ತಾಯಿಗೆ ಉಲ್ಲೇಖ ಮಕ್ಕಳ ಬಡ ಪುತ್ತೂರಿನ ಶಾಸಕರ ಕೋಟಿ ಕೋಟಿದ ಬಗ್ಗೆ ಪಾತಿರಬೇಕು. ಒಂದು ಕೊಂಚವು ಒಂದು ಕನಿಷ್ಠ ಜಾತಿದ ಶಾಸಕಿ ಭಾಗ್ಯರಥಿ ಮುರಳಿಯ ಸುಳ್ಯ ಒಂದು ಪ್ರಶ್ನೆ ಮಾಡ್ಬೇಕು. ಪುತ್ತೂರು ಬಂದು ಸುಳ್ಳು ಬಂದವರು ಯಾರು ನನ್ನ ಸುಳ್ಯ ಬರ್ತದ್ದು ಸುಳ್ಳು ಬಂದೀವಿ ಅಂದ್ರೆ ಗಂಡಕೋಶ ಬರ್ತದ್ದು ಅಪ್ಪ ಪುತ್ತೂರಿನ ಶಾಸಕರನ್ನ ಏತುಮಲ ಬಹಳ ಸುಳ್ಳು ಏತುಮಲ ಬಂಡಲ್ ಉಂಟು ಯೋಚನೆ ಮಾಡ್ಕೊಂಡು ಬಂದರೆ ನಾನು ಸವಾಲು ಮಾಡುವುದಿಲ್ಲ. ಬಿಜೆಪಿ ಸರ್ಕಾರ 2 ವರ್ಷ ಆಡಳಿತ ಮಾತ್ರ 1 ವರ್ಷ 2 ತಿಂಗಳು ವಿರೋಧ ಪಾಲನೆ ಇರ್ತಿದೆ. 1 ವರ್ಷ ಕೊರೋನಾ ಕೋವಿಡ್ ಸಂದರ್ಭಗಳು ನಮ್ಮ ಉಸ್ಕುಮಾರ್ ತಿಂಗಳಲ್ಕೊಳ್ತಿದ್ದ ಆ 2 ವರ್ಷದ ಬಿಜೆಪಿಯ ಅಭಿವೃದ್ಧಿ ಇಡೀ 2 ವರ್ಷದ ಕಾಂಗ್ರೆಸ್ ಅಭಿವೃದ್ಧಿ ನಾವು ಒಂದು ವೇದಿಕೆ ಚರ್ಚೆ ಮಾಡುವಾಗ ಅಂಕಿ ಸಂಖ್ಯೆ ಸಮೇತ ದಾಖಲೆ ಸಮೇತ ಸಂಜೀವ ಮಠ ವೇದಿಕೆ ಕಾಂಗ್ರೆಸ್ ಮಾಡುವುದಿಲ್ಲ. ಇಂದಿನ ಒಂದು ಶಾಸಕರಿಗೆ ಒಳ್ಳೆಯದು ನಮ್ಮ ಹಿಂದೂ ಸಂಘಟನೆದಾಗ ಒಂದು ಕಾರ್ಯಕ್ರಮ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ. ನಮ್ಮ ಹಿಂದೂ ನಾಯಕರಲ್ಲಿದ್ದೆ ಇಲ್ಲಿ ಕೇಸ್ ಮಾಡೋದಿಲ್ಲ. ಒಂದು ದೇಶದ ರಾಜಕಾರಣ ಆವಲ್ಗೊಂಡು ನಮ್ಮ ಅಮಾಯಕರಿಗೆ ಜೈಲಿಗೆ ಕೊಡುವುದಿಲ್ಲ. ರಾತ್ರಿ 16 ಗಂಟೆಗೆ ಆ ಪಂಜಾಬ್ ಇಲ್ಲಡೆಗೆ ಗೆಲ್ಪೋಸದ ಪೂವಪ್ಪನ ಇಲ್ಲಡೆಗೆ ಪೊಲೀಸ್ ಆಗಿ ಹೋಗಬೇರೆ ಒಂದು ಅನ್ಯಾಯ ಬಂದದ್ದು ದರ್ಬಾರ್ ಸರ್ಕಲ್ದು ಅಜಿತ್ ಮಡಿಕೇರಿ ಬಂದು ಅವರಿಗೆ ಭಾಷಣ ಮಾಡ್ಬೋದು. ಅಕ್ಕನಾಗಿ ಅಜಿತ್ ಮಡಿಕೇರಿ ಭಾಷಣ ಮಾಡ್ಬೋದು. ಆ ಭಾಷಣ ಮತ್ತು ಕೋತು ಮನತಾನಿ ಪುತ್ತೂರದ ಶಾಸಕರಿಗೆ ಪ್ರೆಸ್ ಹೋಗ್ತಾರೆ. ಅವ ಮುಟ್ಟ ಅಲ್ಲ ಅವ 5 ನಿಮಿಷ ಇದ್ದಿದ್ರೆ ನಾನು ನೋಡಿ ಬಂದಿದ್ದೇನೆ. ಮಸಾಲ ಪೌರ್ ಏನು ಯಾರು ಸವಾಲು ಮಾಡೋದಿಲ್ಲ. ಯಾರು 1 ಗಂಟೆ ಮೆರವಣಿಗೆ ಮಾಡ್ತಾರೆ. ಇದು ಮಸಾಲ ಪೌರ್ ಏನೆಲ್ಲ ಪುತ್ತೂರದ ಬಿಜೆಪಿ ಕಾರ್ಯಕರ್ತರು ಕಾಜಿ ಬೀಳ್ತ ರಾಜ್ಯಕ್ಕೆ ಮಾತನಾಡುತ್ತೆ. ಪುತ್ತೂರದ ಕಾರ್ಯಕರ್ತರು ಸ್ವಾಭಿಮಾನಿಗಳು ದೇವರ ಕಾರ್ಯಕರ್ತರು ಎಂಕರಿಗೆ ಎಚ್ಚರಿಕೆ ಬರೋದು ಗೊತ್ತುಂಟು. ಈ ಒಂದು ಬೆದರಿಕೆಯ ಮುಖಾಂತರ ಆಮಿಷದ ಮುಖಾಂತರ ಇಲ್ಲಿ ಬಿಜೆಪಿಯ ಕಾರ್ಯಕರ್ತರನ್ನು ಬಗ್ಗಾರ ಇದರ ಪಾರ್ಟಿ ಹೋಗ್ಬರ ಸಾಧ್ಯ ಇದ್ದೀವಿ. ಬಂದರು ದಯಾನಂದರು ನಮ್ಮ ಒಂದು ಮಾಜಿ ತಾಲೂಕ್ ಪಂಚಾಯತ್ ಮೆಂಬರ್ ರೇಖಾ ನಾಗರಾಜ್ ಬಂದ್ಬಿಡಾರೆ. ನಮಗೆ ಬದ್ಧತೆ ಪಡಿಸಿದ ಬಂದು ಆದ್ರೆ ಮಗಳಿಗೆ ಉದ್ಯೋಗ ಮಾಡೋಣ ಬಂದ್ರೆ ಮಗಳಿಗೆ ಒಂದು ಉದ್ಯೋಗ ಸಹಜ. ಸಂಜೆ ಮಟ್ಟದ ಪ್ರಕಾರ ಕಾಂಗ್ರೆಸ್ ಭಾರಿ ಜನ ಎಲ್ಲರಿಗೆಲ್ಲ ಬರ್ತೇನೆ. ಯಾರ ಇನ್ನು ಪೇಪರ್ ಬರ್ತಿದ್ದೆ
ಭಾರತಿಗೆ ಶಾಲು ಭಾರತಿಗೆ ಫ್ಲಾಗ್ ಗುರುತಿಗೆ ಯಾಕಂಡ ಒಂದು ಜನಪ್ರತಿನಿಧಿ ಕರ್ತವ್ಯ ಎಂಕರಿಗೆ ಒಂದು ರಾಜಧರ್ಮ ಆದುಂಟು ಆ ರಾಜಧರ್ಮ ಪಾಲನೆ ಮಾಡ್ತಿದ್ದೆಂಗಲ್ಲ ಇದೇ ಕಾಂಗ್ರೆಸ್ ಶಾಸಕರ ಕೂಡ ಕಾಂಗ್ರೆಸ್ ಸಾಲಬಾರ್ದು ಫ್ಲಾಗ್ ಕೊರತು ಈ ಕಾಂಗ್ರೆಸ್ ಸೇರ್ಪಡೆ ಕೊಂಚೇರಿಗೆ ಅವನಿಗೆ ಅವಮಾನ ಪಡಿಸಿದ ಕೆಲಸ ಪುತ್ತೂರು ಅವನು ಬಂದ್ರೆ ತಾಯಿಗೆ ಉಲ್ಲೇಖ ಕೊಂಡ ಮಾಲಿನ್ಯ ಕಾರ್ಯಕರ್ತರಿಗೆ ಗೊತ್ತಿದ್ದಿ ಈ ಶಾಸಕರನ್ನ ಗೋಮುಖ ಮಾತ್ರ ತೂತಾರೆ ವ್ಯಾಕ್ರಮುಖ ತೂತಿದ್ದಾರೆ ಕ್ರಿಸ್ತು ಬರ್ತಾನೆ ಕೀಟು ನೆಟ್ಟು ಮಾತ್ರ ತೂತನ ಆಗ ಈ ಸಾರ್ವಜನಿಕರ ಎದುರಲ್ಲ ಈಗಿನ ಒಂದು ದರ್ಪ ನಡ್ಕೊಂಡು ಇದಕ್ಕೆ ಉತ್ತರ ಕೊಡೋಣ ನಾವು ನಮ್ಮ ಮಾತ ಕರ್ತವ್ಯ ಆ ನೆಲೆಟ್ಟು ಈ ಭಾರತೀಯ ಜನತಾ ಪಾರ್ಟಿ ಜನಪರ ಹೋರಾಟದ ಮುಖಾಂತರ ಕಾಂಗ್ರೆಸ್ ದೌರ್ಜನ್ಯದ ಮುಖಾಂತರ ಕಾಂಗ್ರೆಸ್ ಅಪಪ್ರಚಾರವು ಉತ್ತರ ಕೊಡ್ತಿದ್ದ ಸಂಗತಿ ಈ ಪುತ್ತೂರು ಮತ್ತೊಂದು ಒಟ್ಟಿಗೆ ಸುಮಾರು ಚಡ್ಡಿದವರುಂಟು ಪ್ಯಾಂಟ್ದವರುಂಟು ಕ್ಯಾಂಪದವರುಂಟು ಸಮಸ್ಯೆಯಲ್ಲಿ ಕಂಡವಟ್ಟು ಈ ಶಾಸಕರು ಬಾಲಿಗಳ ಸಂಖ್ಯೆ ನೀನು ಕಟ್ಟಡ ಕಾರ್ಮಿಕರು ಸೇರ್ತಾರೆ ಯಾವ ಒಂದು 5 ವರ್ಷ ನೀವು ಆಚೆ ಹೋದ್ರು MLA ಆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಯ್ಯದ ಸಮಸ್ಯೆ ದಾಯ ಬರ್ತದೆ ಜೂನ್ 15 ಆಗಸ್ಟ್ ಬಿಟ್ಟ CRZ ಕೊಯ್ಯದೆ ಪರ ಅನುಮತಿ ಇತ್ತು ಸರ್ಕಾರದ ಕಾನೂನು ಬಡ ಈ ಕರಾವಳಿ ಭಾಗಕ್ಕೆ ಕೊಯ್ಯದೆ ಪರ ಅವಕಾಶ ಇದೆ ಆಡ ಸುಳ್ಳಿಯವರು ಮತ್ತನ ಬೀಸೋಡು ಮುಟ್ಟ ಕೊಯ್ಯದೆ ಪರ ಅವಕಾಶ ಉಂಟು ಅದು ಈ ಸರ್ಕಾರ ತಾಯಿಗೆ ಇವೊಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಕರಾವಳಿ ಜಿಲ್ಲೆಗೆ ಒಂದು ಮರಣ ನೀತಿ ಕೊಯ್ಯದ ನೀತಿ ಕೊಡುವುದು ಏನು నేను భారీ మళ్ళా లాబీ ఉండు కాంగ్రెస్ అని మళ్ళా లాబీ ఉండు ఆ లాబీ తర్వాత ఆ ಒಂದು ಸ್ಯಾಂಡ್ ಪಾಲಿಸಿ ಮರಣ ನೀತಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಆ ಪೊಯ್ಯ ಪ್ರಕೃತಿ ದತ್ತವಾದ ವರ್ಪಣವು ಪಶ್ಚಿಮ ಘಟ್ಟದ ಅವರಿಗೆ ನೇತಾವತಿ ಕುಮಾರಧಾರ ವಯಸ್ವಿನಿ ಬೇರೆ ಸುನತ್ತ ಮುಖಾಂತರ ಆ ಪೊಯ್ಯ ಇಲ್ಲಿ ಬಂದದ್ದು ಇಲ್ಲಿ ಉಪ್ಪಿನಂಗಡಿ ಭಾಗದಲ್ಲಿ ಬಂದವು ಆ ಪೊಯ್ಯ ಜೊತೆ ಈ ನಾಡಲ್ಲಿ ಬಲ ಹಾಡ್ಕೊಂಡು ಸುಂದರ ಪೊಯ್ಯ ಜೊತೆ ಈ ನಾಡ ಬಲ ಮಾಡ್ಕೊಂಡು ಅವು ಬಿಟ್ಟಾದ ಪರಿವರ್ತನೆ ಹಾಕೊಂಡು ಒಂದು ಪೊಯ್ಯ ದಪ್ಪಲೆ ಅನಿವಾರ್ಯ ಆ ಪೊಯ್ಯ ದಪ್ಪಲಿಗೆ ಸರ್ಕಾರದ ಪತ್ರಿಕೆಯಲ್ಲಿ ನಿಯಮ ಹೇಗೆ ಗ್ರಾಮ ಪಂಚಾಯತ್ ಬರುವ ಸಾಧ್ಯತೆ ಯಾಕೆ ತಹಸೀಲ್ದಾರ್ ಎಸಿಗಳಿಗೆ ಕೊರ ಪರ್ಮಿಟ್ ಬರೋ ಅವಕಾಶ ಐತಿ ಘಟದ ಮಿತ್ರ ಆ ಒಂದು ನಿಯಮನ ದಕ್ಷಿಣ ಕನ್ನಡ ಜಿಲ್ಲೆಯ ನಿಯಮನ ಇಲ್ಲಿ ಒಂದೇ ಜಾರಿಗೆ ಮಾಡ್ಕೊಡು ನನ್ನ ಬಗ್ಗೆ ಬಹುಶಃ ನಮ್ಮ ವಿಧಾನ ಪರಿಷತ್ ಸದಸ್ಯರು ಎಲ್ಲ ವಿಧಾನ ಪರಿಷತ್ತಿನ ಪಾತ್ರ ಬೇರೆ ಆ ಸರ್ಕಾರದ ನಿಯಮನು ಇಲ್ಲಿ ವಿರೋಧ ಪ್ರಪಂಚದ ಸಂಗತಿ ನಾವು ಮತ್ತೊಂದಿಲ್ಲ ನಾವೊಂದು ಕೆಂಪು ಕಲ್ಲಿಗೆ ಹೋಗಿ ಕಾನೂನು ಕೊಡುತ್ತೇವೆ ಕೆಂಪು ಕಲ್ಲು ಮಂಗಲದ ಪುಡಂಚಿನ ಒಂದು ವಸ್ತು ಅವು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸೇರೋಕೆಯನ್ನು ಬಂದ್ಬಿಡೇನೆ ವೈಜ್ಞಾನಿಕವಾದ NITಗೆ ತಗೊಂಡು ರಿಪೋರ್ಟ್ ಕೊಡ್ತೇವೆ ಪ್ರತಾಪ್ ದಾಯ ಕೊಡ್ತೇವೆ ಪಟ್ಟ ಒಬ್ಬೇ ಒಂದು ಖನಿಜ ಲವಣಾಂಶ ಒಂದು 20% ಅಂತ ಕಮ್ಮಿ ಇರ್ತದೆ ಅಂತ ಆ ಕೆಂಪು ಕಲ್ಲಲ್ಲಿ ನಾವು ಅಲ್ಯೂಮಿನಿಯಂ ಬಾಕ್ಸೈಟ್ ಅವು 20% ಅಂತ ಕಮ್ಮಿ ಉಂಟು 17% ಉಂಟು ಅಂತ ಖನಿಜ ಭೂ ಮತ್ತು ಗಣಿ ಇಲಾಖೆ ಒಂದು ರಿಪೋರ್ಟ್ ಕೊಡ್ತೇವೆ ಅಲ್ಲ ಈ ಸರ್ಕಾರ ಅವು ಗಣಿ ಇಲಾಖೆಗೆ ಸೇರಿದು ಅಂತ ಅದಕ್ಕೆ ನಿಯಂತ್ರಣ ಮಾಡುವಂತ ಸಂಗತಿ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಈ ಕೆಂಪು ಕಲ್ಲು ದೆಪ್ಪಳ ದಾಯ ಬಂದ ಅಲ್ಲಿ ಕೃಷಿ ಮಾಡ್ತಾರ ಅಂತ ಅವು ಬಂಜರು ಭೂಮಿ 4 ಮೀಟರ್ ಗುಂಡಿ ಬರ್ತದೆ ಮಣ್ಣಲ್ಲಿರ್ತದೆ ಮಣ್ಣಲ್ಲಿದ್ದಾಗ ಕೃಷಿ ಮಾಡಿಕೊಡುವಂತ ನಿಯಮ ಈ ಸರ್ಕಾರ ಇದಕ್ಕೆ ಗುಜರಾತ್ ರಾಯಲ್ಟಿ ಬಂದಂತ ಸಂಗತಿ ಬೇರೆ ಬೇರೆ ಟ್ಯಾಕ್ಸ್ ಬಂದಂತ ಸಂಗತಿ ಉಂಟು ಪ್ರಸನ್ನ ಮಾಡ್ತಾರೆ ಪಂಡೇರು ಒಂದು ಟನ್ನಿಗೆ ಸ್ವಲ್ಪ ₹1,000 ಗೋಮು ಬಾಳೊಂದಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಖಜಾನೆ ಖಾಲಿ ಆಗ್ತದೆ ಒಂದು ಉದಾಹರಣೆ ಆ ₹1,000 ₹285 ಬಂದರು ₹285 ಬಂದರು ₹1,000
285 ಓಲು ಸುಮಾರು 30 ರೂಪಾಯಿಗೆ ಒಂದು ಕಲ್ಲದಿ ಬಂದಿತ್ತಂದ ಅವು ಸುಮಾರು 52 ರೂಪಾಯಿಗೆ ಬಿತ್ತು ಒಂದು ಇಲ್ಲಡೆ ಗೋರ್ಗ ಕಲ್ಲದ ಪಾಸ್ ಆಗುದು ಏನಿಗೆ ಹೊರೆ ಒಂದು ಕೊರೋನಾಕ್ಕೆ ಮಾತ ಬಂದು ಹೊರೆ ಆ ಕಾರ್ಮಿಕರಿಗೆ ಈ ಹೊರೆ ಈ ಕೆಲಸದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಐನ ಪರಿಣಾಮ ಈ ಕಲ್ಲದ ಕೋರೆ ಬಂದಾಗ್ತದೆ ಕೊಯ್ಯ ಬಂದಾಗ್ತದೆ ಅವು ರದ್ದು ಬಂದಾಗ ನಮ್ಮ ಭಟ್ಟಾಳಿಗೆ ಪೂರ್ಣ ನೂಕುಲ ಬಂದ ಈ ಕಾಂಗ್ರೆಸ್ ಸರ್ಕಾರದ ಈ ಅರಾಜಕತೆ ಈ ನಿಯಮ ಈ ತೆರಿಗೆಗಳು ಈ ಆ ಬಡವರಿಗೆ ಶಾಪವಾದ ಪರಿಣಾಮ ಆಗ್ತದೆ ಆ ಶಾಪ ಪರಿಣಾಮ ಶಾಮ ವಿಮುಕ್ತಿಯಾವಡು ಹೈಕೋರ್ಟ್ ಮೇಲೆ ಸೇರಿದ ಅಪಾಯನ ಇನ್ನು ಸಾಂಕೇತಿಕ ಆಗ್ತದೆ ತುಂಬದ ದಿನಟ್ಟು ಒಂದು ಯುವಕರ ಉಪಕಾರ ಯಾರು ಬಂತರಂತ ಸಿದ್ದರಾಮಯ್ಯ ಒಂದು ಕ್ಯಾಬಿನೆಟ್ ಸಚಿವರು ಬಂದಿರು ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಆಗುವುದು ಜನಕ್ಕೂ ಕ್ರಾಂತಿ ಮಾಡ್ತಾರೆ ಕಾಂಗ್ರೆಸ್ ಶಾಸಕರೇ ಕಾಂಗ್ರೆಸ್ ಮಂತ್ರಿನಾಗ ಕ್ರಾಂತಿ ಮಾಡ್ಕೊಳತ್ತೆ ಜನಕ್ಕೂ ಕ್ರಾಂತಿ ಮಾಡ್ತಿರುವ ಸಂದೇಶ ಕೊಡುತ್ತೆ.